ಅಹೋಸ್ಮಿ ಲೋಕಕ್ಷಯ ಕೃತ ಪ್ರವೃದ್ಧೋ ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತ ಋತೇಪಿ ತ್ವಾಂನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನಿಕೇಶು ಯೋಧಾಃ. ಇದರ ಅರ್ಥ, ಲೋಕಗಳನ್ನು ಸವಿಸಲು ಬೆಳೆದಿರ್ತಕ್ಕಂಥ ಕಾಲ ನಾನು. ಈಗ ಈ ಲೋಕಗಳನ್ನು ಕೊನೆಗೊಳಿಸೋದಕ್ಕೆ ಸಿದ್ಧನಾಗಿದ್ದೇನೆ. ನೀನು ಯುದ್ಧ ಮಾಡದೇ ಇದ್ರೂ ಎಲ್ಲ ಹಗೆಗಳು ನಾಶವಾಗ್ತಾರೆ. ಇಂದು ನಾವು ಪರಮಾಣು ಅಸ್ತ್ರ, ರಾಬರ್ಟ್ ಓಪನ್ ಹೈಪರ್ ಮತ್ತು ಭಗವದ್ಗೀತೆ ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡೋಣ. ಜುಲೈ 16, 1945 ನ್ಯೂ ಮೆಕ್ಸಿಕೋ ರಾಜ್ಯದ ಲಾಸ್ ಆಲ್ಮೋಸ್ನಲ್ಲಿ ಪರಮಾಣು ಶಸ್ತ್ರದ ಮೊದಲ ಪರೀಕ್ಷೆ ನಡೆದಾಗ ಈ ಯೋಜನೆಯ ಮುಂದಾಳತ್ವ ವಹಿಸಿದಂತಹ ರಾಬರ್ಟ್ ಓಪನ್ ಹೈಮರ್ ಹೇಳಿಕೊಂಡಂತಹ ಭಗವದ್ಗೀತೆಯ ವಿಶ್ವರೂಪ ದರ್ಶನ ಹೆಸರಿನ 11ನೇ ಅಧ್ಯಾಯದ 32ನೇ ಶ್ಲೋಕ ಇದು ಅಂತ ಬಹಳ ಹೆಮ್ಮೆಯಿಂದ ಭಾರತೀಯರು ಹೇಳ್ಕೊಳ್ತಾ, ಪರಮಾಣು ಅಸ್ತ್ರ ತಯಾರಿಕೆಗೆ ವೇದಾಂತದ ತತ್ವಗಳ ನೆರವನ್ನು ಪಡೆಯಲಾಗಿದೆ ಅಂತ ಪ್ರಚಾರ ಮಾಡ್ತಾ ಹಿಗ್ತಾ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಸಾಧಾರಣವಾದಂತಹ ಸಂಗತಿಯಾಗಿದೆ. ನಮ್ಮ ದೇಶದ ವೇದ ಪುರಾಣಗಳಲ್ಲಿ ಹಾಗೆಯೇ ಇತರ ದೇಶಗಳ ಪಾರಂಪರಿಕ ಕಥೆಗಳಲ್ಲಿಯೂ ಕೂಡ ಪ್ರಳಯ, ಲೋಕ ವಿನಾಶದ ಕಥೆಗಳು, ಕಲ್ಪನೆಗಳು ಹೇರಳವಾಗಿ ದಕ್ತವೆ. ಧಾರ್ಮಿಕ ಗ್ರಂಥಗಳಲ್ಲಿರ್ತಕ್ಕಂಥ ಒಂದು ಶ್ಲೋಕ ವಿಜ್ಞಾನ ಪ್ರತಿಪಾದಿಸ್ತಕ್ಕಂಥ ವಿಶ್ವದ ಭೌತಿಕ ಸತ್ಯ ಆಗಬಲ್ಲದೆ ಅಂತಕ್ಕಂಥ ಸಣ್ಣ ಅನುಮಾನ ಕೂಡ ವಿದ್ಯಾವಂತರಿಗೂ, ಅದರಲ್ಲಿಯೂ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಪಡೆದವರಿಗೂ ಬಾರದೇ ಇರತಕ್ಕಂಥದ್ದು ನಮ್ಮ ಬೌದ್ಧಿಕ ದಿವಾಳಿತನದ ಗುರುತಾಗೈತೆ. ಕಳೆದ ವರ್ಷ ಓಪನ್ ಹೈಮರ್ ಕುರಿತಾದಂಥ ಸಿನಿಮಾ ಬಂದಾಗ ಭಗವದ್ಗೀತೆಯ ಈ ಶ್ಲೋಕದಿಂದಲೇ ಪರಮಾಣು ಅಸ್ತ್ರವನ್ನ ತಯಾರಿಸಲಾಯಿತು ಎಂದು ಹೇಳದಂಥ ನಿರ್ದೇಶಕನ ಮೇಲೆ ಅದೆಷ್ಟೋ ಜನ ಸಿಟ್ಟಾಗಿದ್ದಾರೆ. ಅದನ್ನ ಹಿಂದೂ ವಿರೋಧಿ ಅಂತಲೂ ಕೂಡ ಜಾಲತಾಣಗಳಲ್ಲಿ ಕರೆದಿದ್ದಾರೆ. ಪರಮಾಣು ಅಸ್ತ್ರ ಕುರಿತಾದಂತೆ ಹಲವು ರೋಚಕ ಸಂಗತಿಗಳು ಇರುವಂತೆ ಉತ್ಪ್ರೇಕ್ಷಿತ ವರದಿಗಳು, ತಪ್ಪು ಅರ್ಥೈಸಿಕೆಗಳು ಕಳೆದ 80 ವರ್ಷಗಳಿಂದ ಜಗತ್ತಿನ ಜನಮಾನಸದಲ್ಲಿ ಹರಿದಾಡ್ತಾ ಇದೆ. ಅಂತಹವುಗಳಲ್ಲಿ ಪರಮಾಣು ಅಸ್ತ್ರದ ಪರೀಕ್ಷೆ, ಆ ಸಮಯದಲ್ಲಿ ರಾಬರ್ಟ್ ಓಪನ್ ಹೈಮರ್ ಹೇಳದಾಗ್ತಾ ಇರತಕ್ಕಂಥ ನಾವು ಸ್ವಲ್ಪ ಹಿಂದೆ ಉದ್ಧರಿಸಿದಂಥ ಭಗವದ್ಗೀತೆಯ ಶ್ಲೋಕ ಕೂಡ ಸೇರಿದೆ. ಈ ಕುರಿತಾಗಿ ಸ್ವಲ್ಪ ವಿವರವಾಗಿ ನಾವೀಗ ತಿಳ್ಕೊಳ್ಳೋಣ. ಆಸಕ್ತರು ಪರಮಾಣು ಅಸ್ತ್ರ, ಅದರ ಸಿದ್ಧಾಂತ ಮತ್ತು ಹಿನ್ನೆಲೆ ಕುರಿತಾದಂಥ ನಮ್ಮ ಹಿಂದಿನ ವಿಡಿಯೋಗಳನ್ನ ಹೆಚ್ಚಿನ ತಿಳುವಳಿಕೆಗಾಗಿ ನೋಡಬಹುದು. ಒಂದು ಭೌತಿಕ ಸಾಧನೆಗೆ ನಿಸರ್ಗವನ್ನ, ಅದರ ತತ್ವಗಳನ್ನ ಅರಿತುಕೊಂಡು ಬಳಸಿಕೊಳ್ತಕ್ಕಂಥದ್ದು ಧಾರ್ಮಿಕ ಹೇಳಿಕೆಗಳಿಗಿಂತ ಹೇಗೆ ವಿಭಿನ್ನ ಅನ್ನೋದನ್ನು ಕೂಡ ನಾವು ಕ್ವಾಂಟಮ್ ಬಲವಿಜ್ಞಾನದ ಮೂಲಕ ಈಗ ತಿಳ್ಕೊಳ್ಳೋಣ. ಜುಲೈ 16, 1945 ಭೌತ ವಿಜ್ಞಾನ ಹಾಗೆಯೇ ಜಗತ್ತಿನ ಚರಿತ್ರೆಯಲ್ಲಿ ಒಂದು ಮಹಾ ತಿರುವಿನ ದಿನ. ಈ ದಿನ ಆಪರೇಷನ್ ಗ್ಯಾಜೆಟ್ ಅಂತಕ್ಕಂಥ ಗುಟ್ಟಿನ ಪ್ರಯೋಗವೊಂದನ್ನ ನ್ಯೂ ಮೆಕ್ಸಿಕೋದ ಆಲ್ಮೋಸ್ನಲ್ಲಿರ್ತಕ್ಕಂಥ ಮರುಭೂಮಿನಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ನಡೆಸುತ್ತೆ. ಇದೀಗ ಟ್ರಿನಿಟಿ ಪ್ರಯೋಗ, ಮ್ಯಾನ್ಹಟ್ಟನ್ ಯೋಜನೆ ಅಂತ ಬಹಳ ಖ್ಯಾತವಾಗಿದೆ. ಈ ಪ್ರಯೋಗದಲ್ಲಿ 30 ಮೀಟರ್ ಎತ್ತರದ ಗೋಪುರದ ಮೇಲೆ ಒಂದು ಸಿಡಿಮದ್ದನ್ನ ಇರಿಸಲಾಗಿರುತ್ತೆ. ಈ ಸಿಡಿಮದ್ದಿನ ಕೇಂದ್ರದಲ್ಲಿ ದ್ರಾಕ್ಷಿ ಹಣ್ಣಿನ ಗಾತ್ರದ ಬೆರಿಲಿಯಂ ಮತ್ತು ಪೊಲೋನಿಯಂ ಧಾತುಗಳ ಮಿಶ್ರಣ ಇರುತ್ತೆ. ಇದನ್ನ 9 ಸೆಂಟಿಮೀಟರ್ ವ್ಯಾಸದ ಪ್ಲುಟೋನಿಯಂ 239 ವಿಕಿರಣಶೀಲ ಧಾತುವಿನ ಉಂಡೆಯೊಳಗೆ ಇರಿಸಲಾಗಿರುತ್ತೆ. ಈ ಉಂಡೆಯ ಸುತ್ತ ಇನ್ನೊಂದು ಸಿಡಿಮದ್ದಿನ ಉಂಡೆ ಇರುತ್ತೆ. ಈ ಪ್ರಯೋಗದಲ್ಲಿ ಬೆರಿಲಿಯಂ ಮತ್ತು ಪೊಲೋನಿಯಂಗಳನ್ನ ಮಿಶ್ರಣ ಮಾಡಿ ಅವು ನ್ಯೂಟ್ರಾನ್ಗಳನ್ನ ಬಿಡುಗಡೆ ಮಾಡುವಂತೆ ಮಾಡಲಾಗಿರುತ್ತೆ. ಹೀಗೆ ಬಿಡುಗಡೆಯಾದಂಥ ನ್ಯೂಟ್ರಾನ್ಗಳು ಅದನ್ನ ಸುತ್ತುವರೆದಂಥ ಪ್ಲುಟೋನಿಯಂ 239 ಧಾತುವನ್ನ ಸರಪಳಿ ಪ್ರತಿಕ್ರಿಯೆಗೆ ಒಳಪಡಿಸ್ತವೆ. ನಾವು ಈಗಾಗಲೇ ತಿಳಿದಿರೋ ರೀತಿಯಲ್ಲಿ ಪ್ರತಿ ಹಂತದ ಸರಪಳಿ ಕ್ರಿಯೆಯಲ್ಲಿನೂ ಅಲ್ಪ ಪ್ರಮಾಣದ ಚೈತನ್ಯ ನಷ್ಟವಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ದಕ್ಕೋದಕ್ಕಿಂತಲೂ 100 ಕೋಟಿ ಪಟ್ಟು ಹೆಚ್ಚಿನ ಚೈತನ್ಯ ಬಿಡುಗಡೆ ಆಗುತ್ತೆ. ಪ್ಲುಟೋನಿಯಂ 239 ಸರಳಿ ಕ್ರಿಯೆಗೆ ಒಳಗಾಗಿ ಸಿಡಿದಾಗ ಸೆಕೆಂಡಿನ 1001 ಅಂಶದಷ್ಟು ಅವಧಿನಲ್ಲಿನೇ ಸಿಡಿಮದ್ದನ್ನು ಹೊತ್ತಿದಂಥ ಉಕ್ಕಿನ ಗೋಪುರ ಹಾಗೇನೆ ಸುತ್ತಲಿನ ಮರಳು ಕರಗಿ ಆವಿಯಾಗಿ ಹೋದವು. ಸಿಡಿತದ ಪರಿಣಾಮದಿಂದ ಎಕ್ಸ್ರೇ ಗಾಮಾ ಕಿರಣಗಳು ಚಿಮ್ಮಿದವು. ಈ ಚಿಮ್ಮಿಕೆಯನ್ನ ಉಪಕರಣಗಳು ದಾಖಲೆ ಮಾಡಿ ನ್ಯೂಕ್ಲಿಯರ್ ಅಥವಾ ಬೈಜಿಕ ವಿದಳನ ಕ್ರಿಯೆ ಯಶಸ್ವಿಯಾಯಿತು ಅಂತ ಸಾರಿದವು. ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಥವಾ ಬೈಜಿಕ ಸರಪಳಿ ಕ್ರಿಯೆ ನಡೆದು ಸ್ಫೋಟ ಉಂಟಾದ ತಕ್ಷಣವೇ ಪ್ರಯೋಗದ ಪ್ರದೇಶದಲ್ಲಿ ಭಾರೀ ಪ್ರಭೆಯಿಂದ ಬೆಳಗಿತು. ಅದರ ಹಿಂದೆನೆ ಅಣಬೆ ಆಕಾರದ ಹೊಗೆಯ ಕೊಡೆ ಮೇಲೆದ್ದಿತು. ಈ ಮೂಲಕ ಮಾನವ ಕುಲ ಪರಮಾಣುವಿನ ಚೈತನ್ಯವನ್ನ ತನಗೆ ಬೇಕಾದಂತೆ ಪಡಿತಕ್ಕಂಥ ಗೆಲುವನ್ನ ದಾಖಲಿಸಿತು. ಇದು ಹೊಸದಾದಂತಹ ಪರಮಾಣು ಯುಗಕ್ಕೆ ಹೆಜ್ಜೆ ಹಾಕುವಂತೆ ಮಾಡಿತಲ್ಲದೆ ಜಗತ್ತಿನ ಚರಿತ್ರೆಗೆ ಭಾರಿ ತಿರುವನ್ನು ಕೂಡ ತಂತು. ಟ್ರಿನಿಟಿ ಪ್ರಯೋಗದಲ್ಲಿ ಪ್ಲುಟೋನಿಯಂ 239 ಸರಪಳಿ ಕ್ರಿಯೆಗೆ ಒಳಗಾದಾಗ ಹೊಮ್ಮಿದಂತಹ ಬೆಳಕಿನಲ್ಲಿ ಸುತ್ತಲಿನ ಬೆಟ್ಟಗಳು, ಬಯಲು, ಆಗಸದಲ್ಲಿ ಹಲವು ಸೂರ್ಯರು ಒಮ್ಮೆಲೆ ಕಾಣಿಸಿಕೊಂಡಾಗ ಉಂಟಾಗ್ತಕ್ಕಂಥ ಪ್ರಭೆಯಿಂದ ಬೆಳಗಿದವು.
ಮುಂದಿನ ದಿನಗಳಲ್ಲಿ ಈ ಬೆಳಕು ಅಥವಾ ಪ್ರಭೆ 1000 ಸೂರ್ಯರು ಕಾಣಿಸಿಕೊಂಡಷ್ಟು ಉಜ್ವಲವಾಗಿದ್ದಿತ್ತು ಅಂತ ಜನಜನಿತೆ ಆಯಿತು. ಇಂತಹ ಉತ್ಪ್ರೇಕ್ಷೆಗಳನ್ನು ಬಿಟ್ಟು ನಿಜವಾಗಿಯೂ ಎಷ್ಟು ಪ್ರಮಾಣದ ಬೆಳಕು ಮೂಡಿತು ಅಂತ ವರದಿ ಮಾಡೋದಕ್ಕೆ ವಿಜ್ಞಾನಿಗಳ ತಂಡವನ್ನ ನಿಯೋಜನೆ ಮಾಡಲಾಗಿತ್ತು. ಈ ಪ್ರಯೋಗ ನಡೆದಾಗ ವೀಕ್ಷಕನಾಗಿದ್ದಂತಹ ಜನರಲ್ ಗ್ರೋವರ್ನ ಸಹಾಯಕ ಥಾಮಸ್ ಫೇರ್ ನಡು ಹಗಲಿನಲ್ಲಿ ಹಲವು ಸೂರ್ಯರು ಒಮ್ಮೆಲೇ ಬಂದಷ್ಟು ಬೆಳಕಾಯಿತು ಅಂತ ದಾಖಲೆ ಮಾಡಿದ್ದಾರೆ. ಟ್ರಿನಿಟಿ ಪ್ರಯೋಗವನ್ನ ಫೋಟೋಗಳ ಮೂಲಕ ದಾಖಲಿಸೋದಕ್ಕೆ ನಿಯೋಜಿತನಾಗಿದ್ದಂಥ ತಂಡದ ಇಂಜಿನಿಯರ್ ಬೆನ್ ಬೆಂಜಮಿನ್ ಸರಪಳಿ ಕ್ರಿಯೆ ಪ್ರಾರಂಭವಾಗಿ ಬೈಜಿಕ ಸ್ಫೋಟ ನಡೆದಾಗ ನಡು ಹಗಲಿನಲ್ಲಿ ನೆತ್ತಿಯ ಮೇಲೆ 20 ಸೂರ್ಯರು ಒಮ್ಮೆಲೆ ಕಾಣಿಸಿಕೊಂಡಾಗ ಉಂಟಾಗಷ್ಟು ಬೆಳಕು ಕಾಣಿಸಿಕೊಂತು ಅಂತ ದಾಖಲೆ ಮಾಡಿದ್ದಾರೆ. ಇವೆಲ್ಲ ಕಣ್ಣೆಳತೆಯ ವ್ಯಕ್ತಿಗತವಾದಂಥ ಅಭಿಪ್ರಾಯಗಳು. ಹಾಗಾದ್ರೆ ಬೈಜಿಕ ಸ್ಫೋಟ ನಡೆದಾಗ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ನಡೆದಾಗ ಅಂದ್ರೆ ಪರಮಾಣು ಅಸ್ತ್ರ ಸಿಡಿದಾಗ ನಿಜವಾಗಿಯೂ ಎಷ್ಟು ಬೆಳಕು ಉಂಟಾಯಿತು ಅನ್ನೋದನ್ನ ನಾವು ವಿಜ್ಞಾನದ ಮೂಲಕ ತಿಳ್ಕೋಬೇಕಾಗುತ್ತೆ. ಅದು ಈಗ ನಮ್ಮ ಮುಂದಿರತಕ್ಕಂಥ ಪ್ರಶ್ನೆ. ಟ್ರಿನಿಟಿ ಪ್ರಯೋಗದಲ್ಲಿ ಬೈಜಿಕ ಸರಪಳಿ ಕ್ರಿಯೆಯಲ್ಲಿ ಬಿಡುಗಡೆಯಾದಂಥ ಚೈತನ್ಯ 20,000 ಟನ್ನು TNT ಸ್ಫೋಟಕ್ಕೆ ಸಮ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ವಿಜ್ಞಾನದಲ್ಲಿ ಒಂದು ಸ್ಫೋಟ ಅಥವಾ ಸಿಡಿತ ಎಷ್ಟು ತೀವ್ರ ಅನ್ನೋದನ್ನ ವಿಜ್ಞಾನಿಗಳು ಎಷ್ಟು ಪ್ರಮಾಣದ TMT ಬಳಕೆಯಾಗಿದೆ ಅನ್ನೋ ಅಳತೆಯಲ್ಲಿ ನಿರ್ಧಾರ ಮಾಡ್ತಾರೆ. 1 ಟನ್ TNT ಅನ್ನು ಸಿಡಿಸಿದ್ರೆ 418 ಕೋಟಿ ಜೌಲ್ ಚೈತನ್ಯ ಬಿಡುಗಡೆ ಆಗುತ್ತೆ. ಅಂದ್ರೆ ಟ್ರಿನಿಟಿ ಪರೀಕ್ಷೆಯಲ್ಲಿ 82 ಲಕ್ಷ ಕೋಟಿ ಜೌಲ್ ಚೈತನ್ಯ ಬಿಡುಗಡೆಯಾಯಿತು ಅಂತ ನಾವು ಲೆಕ್ಕ ಹಾಕ್ಬೋದು. ಭೌತ ವಿಜ್ಞಾನದ ಮೂಲ ತತ್ವಗಳನ್ನು ಬಳಸಿ ಇಷ್ಟೊಂದು ಚೈತನ್ಯ ಬಿಡುಗಡೆ ಆದಾಗ ಅದರಲ್ಲಿ ಎಷ್ಟು ಪ್ರಮಾಣ ಬೆಳಕಿನ ರೂಪದಲ್ಲಿತ್ತು ಅಂತ ಕೂಡ ನಾವು ಲೆಕ್ಕ ಹಾಕೋದಕ್ಕೆ ಸಾಧ್ಯ. 1977ರಲ್ಲಿ ಎಫೆಕ್ಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಂತಕ್ಕಂಥ ಪುಸ್ತಕವನ್ನು ಬರೆದಿರ್ತಕ್ಕಂಥ ಸೈಮನ್ ಗ್ಲಾಸ್ ಬೈಜಿಕ ಶಸ್ತ್ರಗಳು ಸಿಡಿದಾಗ ಉಂಟಾಗ್ತಕ್ಕಂಥ ಪರಿಣಾಮಗಳ ಒಂದು ಲೆಕ್ಕಾಚಾರವನ್ನು ತನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನೆಲದಿಂದ 12 ಕಿಲೋಮೀಟರ್ಗೂ ಕಡಿಮೆ ಎತ್ತರದಲ್ಲಿ ವಾತಾವರಣದ ಒಳಗಡೆ ಸರಪಳಿ ಕ್ರಿಯೆ ನಡೆದು ಸಿಡಿತ ಉಂಟಾದಾಗ ಅದರಲ್ಲಿ 35% ಶಾಖದ ರೂಪದಲ್ಲಿರ್ತದೆ. ಈ ಶಾಖದ ವಿಕಿರಣದಲ್ಲಿ ಅರ್ಧದಷ್ಟು ಭಾಗ ಕಣ್ಣಿಗೆ ಕಾಳತಕ್ಕಂಥ ಬೆಳಕು ಆಗಿರ್ತೈತೆ ಅಂತಕ್ಕಂಥ ಲೆಕ್ಕಗಳನ್ನ ಒದಗಿಸಿದ್ದಾನೆ. ಇದರ ಪ್ರಕಾರ ಟ್ರಿನಿಟಿ ಪರೀಕ್ಷೆಯಲ್ಲಿ 14.35 ಲಕ್ಷ ಕೋಟಿ ಜೌಲ್ ಚೈತನ್ಯ ಕಣ್ಣಿಗೆ ಕಾಣತಕ್ಕಂಥ ಬೆಳಕಾಗಿ ರೂಪಾಂತರಗೊಂಡಿತ್ತು. ಪ್ಲುಟೋನಿಯಂ 239 ಸಿಡಿದ ಮೊದಲ ಮೈಕ್ರೋ ಸೆಕೆಂಡ್ಗಳಲ್ಲಿ ಅಧಿಕ ಚೈತನ್ಯದ ವಿಕಿರಣ ಬಿಡುಗಡೆ ಆಗಿರುತ್ತೆ. ಇದಾದ 1 ರಿಂದ 2 ಸೆಕೆಂಡ್ ಅವಧಿಯಲ್ಲಿ ಸೂರ್ಯನಂತೆ ಬೆಳಕಿನ ಚೆಂಡು ಕಾಣಿಸ್ಕೊಳ್ಳುತ್ತೆ. ಕಣ್ಣಿಗೆ ಕಾಣುವ ಬೆಳಕಿನ ಚೈತನ್ಯವನ್ನ ಅದು ಹರಡಿದ ಬೆಂಕಿಯ ಚೆಂಡಿನ ವಿಸ್ತೀರ್ಣದಿಂದ ಭಾಗಿಸಿದ್ರೆ ನಮಗೆ ಬೆಳಕಿನ ತೀವ್ರತೆ ಅಥವಾ ಲೂಮಿನಾಸಿಟಿ ಗೊತ್ತಾಗುತ್ತೆ. ಈ ಬೆಳಕಿನ ತೀವ್ರತೆ ಅಥವಾ ಪ್ರಭೆ ಅಥವಾ ಲೂಮಿನಾಸಿಟಿ ಎಷ್ಟು ವಿಸ್ತೀರ್ಣವನ್ನ ಬೆಳಗಿತ್ತು ಅನ್ನೋದು ಪ್ರಕಾಶತೆ ಅಥವಾ ಫ್ಲಕ್ಸ್ ಅಂತ ಈಗ ವಿಜ್ಞಾನದಲ್ಲಿ ಕರೆಯಲಾಗ್ತಾ ಇದೆ. ಸೂರ್ಯನ ಮೇಲ್ಮೈಯಲ್ಲಿರ್ತಕ್ಕಂಥ ಬೆಳಕಿನ ತೀವ್ರತೆ ಲೂಮಿನಾಸಿಟಿ ಭಾರಿ ಪ್ರಮಾಣದಲ್ಲಿ ಇದ್ರೂ ಕೂಡ ಭೂಮಿಯ ಮೇಲೆ ಅದರ ಪ್ರಕಾಶ ಕಡಿಮೆ ಆಗಿರುತ್ತೆ. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರದ ತ್ರಿಜ್ಯದ ಗೋಳದ ಮೇಲೆ ಸೂರ್ಯನ ಕೇಂದ್ರದಿಂದ ಹೊರಟ ಬೆಳಕು ಹರಡಿಕೊಂಡಿರ್ತದೆ. ದೂರಕ್ಕೆ ಸಾಗಿದಂತೆ ಗೋಳದ ಮೇಲಿನ ವಿಸ್ತೀರ್ಣ ಹಿಗ್ತಾ ಹೋಗಿ ಸೂರ್ಯನ ಬೆಳಗುವಿಕೆ ಕುಗ್ತಾ ಹೋಗುತ್ತೆ. ಟ್ರಿನಿಟಿ ಪ್ರಯೋಗದಲ್ಲಿ ಭಾಗಿಯಾಗಿದ್ದಂಥ ವಿಜ್ಞಾನಿಗಳು ಪ್ರಯೋಗ ಕೇಂದ್ರದಿಂದ 16 ಕಿಲೋಮೀಟರ್ ದೂರದಲ್ಲಿ, ಹಾಗೇನೆ ಪ್ರಯೋಗದ ಪರಿಣಾಮಗಳನ್ನ ಅಳಿತಕ್ಕಂಥ ವಿಜ್ಞಾನಿಗಳು 9 ಕಿಲೋಮೀಟರ್ ದೂರದಲ್ಲಿದ್ದರು. ಸ್ಫೋಟದಿಂದ ಉಂಟಾದಂಥ ಬೆಂಕಿಯ ಚೆಂಡಿನ ಬೆಳಕು 10 ಕಿಲೋಮೀಟರ್ ತ್ರಿಜ್ಯದ ಗೋಳದ ಮೇಲೆ ಹರಡಿಕೊಂಡು ಇವರಿಗೆ ಕಾಣಿಸ್ಕೊಂಡಿತ್ತು. ಇದು ಪ್ರತಿ ಚದುರ ಮೀಟರ್ಗೆ 14,000 ವ್ಯಾಟ್ಸ್ ಆಗಿತ್ತು. ಪ್ರಖರವಾದ ಬೇಸಿಗೆಯಲ್ಲಿ ನಡುಹಗಲಿನಲ್ಲಿ ಸೂರ್ಯನ ಬೆಳಕು ಪ್ರತಿ ಚದುರ ಮೀಟರ್ಗೆ ಅಂದಾಜು 1200 ರಿಂದ 1400 ವ್ಯಾಟ್ಸ್ ಆಗಿರುತ್ತೆ. ಆದ್ರಿಂದ ಟ್ರಿನಿಟಿ ಪರೀಕ್ಷೆ ನಡೆದಾಗ ಸರಪಳಿ ಪ್ರತಿಕ್ರಿಯೆ ಜರುಗಿದ 1 ಸೆಕೆಂಡ್ ನಂತರ ಕಾಣಿಸಿಕೊಂಡಂತಹ ಬೆಂಕಿಯ ಚೆಂಡಿನ ಬೆಳಕು 10 ಸೂರ್ಯರ ಬೆಳಕಿಗೆ ಸಮೀಪವಾಗಿತ್ತು ಅಂತ ನಾವು ಹೇಳ್ಬೋದು. ಇದು ಥಾಮಸ್ ಫೇರ್ ಮತ್ತೆ ಇಂಜಿನಿಯರ್ ಬೆಂಜಮಿನ್ ಮಾಡಿರ್ತಕ್ಕಂಥ ಅಂದಾಜುಗಳಿಗೆ ಸಮೀಪದಲ್ಲಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ನಮಗೆ ಈಗ ಟ್ರಿನಿಟಿ ಪರೀಕ್ಷೆಯಲ್ಲಿ ಹೊರಬಂದಂತಹ ನೈಜ ಬೆಳಕಿನ ಪ್ರಮಾಣದ ಚಿತ್ರಣ ಗೊತ್ತಾಯಿತು. ಹಾಗಾದ್ರೆ 1000 ಸೂರ್ಯ ಪ್ರಭೆಯಲ್ಲಿ ಅದು ಬೆಳೆಯಿತು ಅಂತ ಅನ್ನೋದು ಎಲ್ಲಿಂದ ಬಂತು? ಇದಕ್ಕೆ ನಮಗೆ ಉತ್ತರ 1965ರಲ್ಲಿ ಮ್ಯಾನ್ಹಟ್ಟನ್ ಯೋಜನೆಯ ನಿರ್ದೇಶಕ ರಾಬರ್ಟ್ ಓಪನ್ ಹೈಮರ್ ನೀಡಿರ್ತಕ್ಕಂಥ ಅಭಿಪ್ರಾಯದ ಹತ್ರ ಸಾಗಿಸ್ತಾರೆ. ಓಪನ್ ಹೈಮರ್ ನೀಡಿದ ಸಂದರ್ಶನದಲ್ಲಿ ಆತ ಮ್ಯಾನ್ಹಟ್ಟನ್ ಯೋಜನೆ ಕುರಿತಾಗಿ ಹೇಳ್ತಾ, ಈ ಪರೀಕ್ಷೆ ಹೇಗೆ ಕೆಲವರಲ್ಲಿ ಸಡಗರವನ್ನ ತಂದ್ರೆ ಇನ್ನಿತರನ್ನ ಮೌನಿಗಳನ್ನಾಗಿ ಮಾಡುತ್ತಂತ ಹೇಳ್ತಾ, ಭಗವದ್ಗೀತೆಯಲ್ಲಿರ್ತಕ್ಕಂತಹ ಲೋಕಗಳನ್ನು ಸವಿಸಲು ಬೆಳೆದಿರುವ ಕಾಲ ನಾನು ಈಗ ಈ ಲೋಕಗಳನ್ನ ಕೊನೆಗೊಳಿಸಲು ಸಿದ್ಧನಾಗಿದ್ದೇನೆ. ನೀನು ಯುದ್ಧ ಮಾಡದೇ ಇದ್ರು ಕೂಡ ಹಾಗೆಗಳ ಎಲ್ಲರನ್ನೂ ನಾನು ನಾಶ ಮಾಡ್ತೀನಿ, ನಾಶ ಆಗ್ತಾರೆ ಅಂತಕ್ಕಂಥ ಶ್ಲೋಕದ ಭಾವಾರ್ಥವನ್ನ ಹೇಳ್ತಾನೆ. He knew the world would not be the same. Few people laughed. Few people cried. Most people were silent.
destroyer of worlds. I suppose we all thought that, one way or another. ಮ್ಯಾನ್ಹಟ್ ಯೋಜನೆಯ ನಿರ್ದೇಶಕ ತಾನಾಗಿರೋದ್ರಿಂದ ಲೋಕವನ್ನ ಕೊನೆಗೊಳಿಸ್ತಕ್ಕಂಥ ಕಾಲವೇ ತಾನಂತ ಓಪನ್ ಹೈಮರ್ ಹೇಳಿಕೊಂಡಿದ್ದಾರೆ ಅಂತ ಕೆಲವರು ತಪ್ಪಾಗಿ ಅರ್ಥೈಸ್ತಾರೆ. ಮುಂದೆ ಇದೇ ಒಂದು ಜನಜನಿತವಾಗಿ ಜನಪ್ರಿಯ ಗಳಿಸಿ ಹರಡಲ್ಪಡ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ, ಅರ್ಜುನ, ನೀನು ಕ್ಷತ್ರಿಯನಾಗಿ ನಾನು ಹೇಳಿದಂತೆ ನಿನ್ನ ವರ್ಣದ ಕೆಲಸವನ್ನ ಮಾತ್ರ ಮಾಡು, ಹಗೆಗಳನ್ನ ನಿರ್ಭಾವುಕವಾಗಿ ಕೊಲ್ಲು, ಅದರ ಆಗು ಹೋಗುಗಳ ಗೊಡವೆ ನಿನಗೆ ಬೇಡ, ಅದರ ಪರಿಣಾಮಗಳನ್ನು ಯೋಚಿಸುವುದು ನಿನಗೆ ಸಲ್ಲದು, ನೀನಲ್ಲದೆ ಇದ್ರೂ ಅವರನ್ನ ನಾನೇ ಕೊಲ್ತೀನಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ನೀಡಿರ್ತಾನೆ. ಈ ಸಂದೇಶದಲ್ಲಿ ನೈತಿಕತೆಯನ್ನ ಪರಿಗಣಿಸದೆ ಕೆಲಸ ಮಾಡ್ತಕ್ಕಂಥ ಆಜ್ಞೆ ಮಾತ್ರ ಇರುತ್ತೆ. ರಾಬರ್ಟ್ ಓಪನ್ ಹೈಮರ್ ಆಡಳಿತ ನಡೆಸ್ತಕ್ಕಂಥ ಮುಂದಾಳುಗಳು ಬಯಸಿದಂತೆ ಕೆಲಸ ಮಾಡೋದಕ್ಕೆ ಮಾತ್ರ ನಾನು ಸೀಮಿತ, ಅದನ್ನ ವಿರೋಧಿಸೋದಾಗ್ಲಿ ಅದರ ಬಗ್ಗೆ ಸ್ವಂತ ಅಭಿಪ್ರಾಯಗಳನ್ನ ಹೊಂದೋದಾಗ್ಲಿ ನನಗೆ ಸಲ್ಲದು, ಅದರಿಂದ ಉಂಟಾಗ್ತಕ್ಕಂಥ ವಿನಾಶದ ಪರಿಣಾಮಗಳಿಗೆ ನಾನು ಹೊಣೆಗಾರನಲ್ಲ, ನಾನು ಮಾಡದೇ ಬಿಟ್ರೆ ಅದನ್ನ ಅವರೇ ಮಾಡ್ತಾರೆ ಅಥವಾ ಮಾಡಿಸ್ತಾರೆ ಅಂತಕ್ಕಂಥ ನಿಲುವಿಗೆ ಬಂದಿರ್ತಾನೆ. ಈ ಹಿನ್ನೆಲೆಯಲ್ಲಿ ತನ್ನ ಮುಂದಾಳತ್ವದಲ್ಲಿ ಮಾನವ ಕುಲಕ್ಕೆ ಮಾರಕವಾಗಿ ಪರಿಣಮಿಸಬಹುದಾದಂಥ ಮುಂದಿನ ಪರಿಣಾಮಗಳ ನೈತಿಕ ಹೊಣೆಗಾರಿಕೆಯಿಂದ ನುಂಚಿಕೊಳ್ಳೋದಿಕ್ಕೆ, ಹಾಗೇನೆ ಪಾಪ ಪ್ರಜ್ಞೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಭಗವದ್ಗೀತೆಯ ಈ ಶ್ಲೋಕ ಓಪನ್ ಹೈಮರ್ ನೆರವಿಗೆ ಬಂದಿರುತ್ತೆ. ಕೊನೆಯದಾಗಿ ರಾಬರ್ಟ್ ಓಪನ್ ಹೈಮರ್ ಭಾರತೀಯ ತತ್ವಶಾಸ್ತ್ರದಲ್ಲಿ ಆಸಕ್ತನಾಗಿರ್ತಾನೆ. ಆತ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿರ್ತಾನೆ. ಆತ ಭಗವದ್ಗೀತೆ ಅಥವಾ ಬೇರೆ ಯಾವುದೇ ಪೌರಾತ್ಯ ತತ್ವಶಾಸ್ತ್ರದಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ನಿಸರ್ಗ ಕುರಿತಾಗಿ ಯಾವುದೇ ತಿಳುವಳಿಕೆಯನ್ನು ಪಡೆಯಬಹುದು. ಆ ತಿಳುವಳಿಕೆ ವಿಜ್ಞಾನ ಪ್ರಸ್ತುತಪಡಿಸುವ ಸಿದ್ಧಾಂತ ತತ್ವಗಳನ್ನ ಪ್ರತಿಬಿಂಬಿಸ್ತದೆ ಅಂತ ನಂಬಿರೋದಿಲ್ಲ. ನಿಸರ್ಗ ಕುರಿತಾದಂಥ ಅರಿವಿಗೆ ಹಾಗೆಯೇ ಅದರ ಗುಟ್ಟುಗಳನ್ನ ಬಿಡಿಸೋದಕ್ಕೆ ಓಪನ್ ಹೈಮರ್ ಎಂದಿಗೂ ವಿಜ್ಞಾನದ ಬದಲು ಭಗವದ್ಗೀತೆಯನ್ನಾಗ್ಲಿ ಅಥವಾ ಇನ್ನು ಯಾವುದೇ ಬೇರೆ ತತ್ವಶಾಸ್ತ್ರವನ್ನಾಗ್ಲಿ ನೆರವಾಗುತ್ತೆ ಅಂತ ನಂಬಿರೋದಿಲ್ಲ. ಧರ್ಮದ ಹೆಗ್ಗಳಿಕೆಯನ್ನ ವಿಜ್ಞಾನದ ಮೂಲಕ ಸ್ಥಾಪಿಸಿದರೆ ಅದಕ್ಕೆ ಅಧಿಕೃತತೆ ದಕ್ಕತೆ ಅಂತಕ್ಕಂಥ ಆಶಯ ಹಾಗೂ ಧಾರ್ಮಿಕ ಹಿರಿಮೆಯ ಒಣಹೆಮ್ಮೆಗಳು ಇಂಥ ತಿರುಚಿದಂತಹ ಸಂಕಟಗಳಿಗೆ ಕಾರಣವಾಗ್ತವೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ಮುಂದಿನ ವಿಡಿಯೋಗಳಲ್ಲಿ ಪರಮಾಣುಗಳನ್ನು ಕುರಿತಾದಂತಹ ಇನ್ನಷ್ಟು ವಿಡಿಯೋಗಳನ್ನ ನಾವು ಇನ್ನಷ್ಟು ಸಂಗತಿಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.